ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಾನ್ಯಖೇಟಕ್ಕೆ ನಾವು ಬಂದಿದ್ದೇವೆ. ಮಾನ್ಯಖೇಟ ಅಂದರೆ ಮಳಖೇಡ, ಒಂದು ಐತಿಹಾಸಿಕ ರಾಷ್ಟ್ರಕೂಟರ ರಾಜಧಾನಿಗೆ ನಾವು ಬಂದಿದ್ದೇವೆ. ನಮ್ಮ ಸೇಡಂನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ NSS ಘಟಕದ ವತಿಯಿಂದ ಅಲ್ಲಿನ ಕಾಲೇಜಿನ ಪ್ರಿನ್ಸಿಪಾಲರಂಥ ಬಸವರಾಜ್ ಕೋನೇರಿ ಅವರು ಮತ್ತು NSS ಅಧಿಕಾರಿಗಳಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಗುಳಿಯವರು ಮತ್ತು ಡಾಕ್ಟರ್ ವಿಲಾಸ್ ಸಾಳುಂಕಿ ಅವರು ಮತ್ತು ಡಾಕ್ಟರ್ ಸುವರ್ಣ ಅಳ್ಳೋಳಿ ಮತ್ತು ಅವರೆಲ್ಲ ಟೀಮ್ ಬಂದಿದೆ. ಈ ಮಕ್ಕಳ ಜೊತೆಗೂಡಿ ಬಂದು ಇಲ್ಲೊಂದು ಸ್ವಚ್ಛತೆ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಬಹುಶಃ ಕಲಬುರಗಿ ಜಿಲ್ಲೆ ಯಾವ ಕಾಲೇಜು ಮಾಡದೇ ಇರುವಂಥ ಒಂದು ಒಳ್ಳೆಯ ಒಂದು ಕೆಲಸವನ್ನು ನಮ್ಮ ಸೇಡಂನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ NSS ಘಟಕ ಮಾಡಿದೆ ಅಂತೇಳಿ ಅವರಿಗೆ ಜೋರಾಗಿ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರು ನಾವು ಮಾಡಬೇಕಾಗಿದೆ. ಹೀಗಾಗಿ NSS ಘಟಕದ ಒಂದು ಉದ್ದೇಶ ಏನಂದರೆ NSS ಘಟಕದ ಒಂದು ಉದ್ದೇಶ ಏನಂತಂದರೆ ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸುವಂಥ ಕೆಲಸವನ್ನು ಮತ್ತು ಇಲ್ಲಿನ ವೀರಗಲ್ಲುಗಳು, ಮಹಾಸತಿಗಲ್ಲುಗಳು ಮತ್ತು ಕೋಟೆ ಕೊತ್ತಲಗಳನ್ನು ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅನೇಕ ಕಸ ಕಡ್ಡಿಗಳು ಬಿದ್ದು ಇವೆಲ್ಲವನ್ನ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ನಮ್ಮ ಹುಡುಗರು ಮಾಡಕತ್ತಾರೆ, ಹುಡುಗಿಯರು ಮಾಡತ್ತಾರ. ಮತ್ತು ತಮ್ಮ ಮನೆ ಬಿಟ್ಟು ಮನೆ ಹುಡುಗಿಯರಿಗೆ ಗೊತ್ತಿಲ್ಲ, ಆದರೂ ಇಲ್ಲಿ ಬಂದು ಕೋಟೆಯ ಪರಿಸರವನ್ನು ಸ್ವಚ್ಛ ಮಾಡುವಂಥ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಜೋರಾಗಿ ಚಪ್ಪಾಳೆಯನ್ನ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಾರಿಗೆ ಹಿಡಿದಾರೆಲ್ಲ ಹಿಂದೆ ಇವರೆಲ್ಲ ಮನೆಯಾಗ, ಇಲ್ಲಿ ಬಂದು ಬಾರಿಗೆ ಹಿಡಿದಿರಲ್ಲ ನೀವು. ಮತ್ತು ಇದು ಅಭಿಮಾನ, ನನ್ನ ಕೋಟೆ ನನ್ನೂರು ನನಗೆ ಮೇಲು, ಬಹಳ ಅಭಿಮಾನದಿಂದ ವಿದ್ಯಾರ್ಥಿಗಳು ಸ್ವಚ್ಛತೆಯನ್ನ ಕಾರ್ಯವನ್ನು ಕೈಗೊಂಡಿದ್ದು. ಬಹುಶಃ ವಿಶೇಷವಾಗಿ NSS ಅಧಿಕಾರಿಗಳಂದರೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಮುಗುಳಿ ಮತ್ತು ಡಾಕ್ಟರ್ ವಿಲಾಸ್ ಸಾಳುಂಕಿ ಅವರಿಂದ ನಾವು ಕಲಿಬೇಕು. ಬೇರೆ ಬೇರೆ ಇತಿಹಾಸದ ಬೇರೆ ನಾವು NSS ಘಟಕಗಳಿಗೆ ಒಂದು ಸಂದೇಶವನ್ನು ಇಲ್ಲಿಂದ ನಾವು ಕೊಂಡೋಗತ್ತಿದ್ದೀವಿ. ಒಂದು ಸಂದೇಶವನ್ನು ಏನು ಕೊಂಡೋಗತ್ತೀವಿ ಅಂದರೆ ಯೂನಿವರ್ಸಿಟಿ ಇರ್ಬೋದು, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಇರ್ಬೋದು, ಅಲ್ಲಿನ ಪ್ರಿನ್ಸಿಪಾಲ್ಗಳು ಹೇಳ್ಬೋದು. ಅವರಿಗೆ ನಾವು ಹೇಳ್ತೇವೆ ಏನಂದರೆ ಇಂಥ ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ಕಾಲೇಜು ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಡಿದೆಯಲ್ಲ, ಬಹಳ ಖುಷಿ ಅನ್ನಿಸ್ತಾ. ಇಂಥ ಮಕ್ಕಳಿಗೆ ಈ ಐತಿಹಾಸಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಲೆಕ್ಚರರ್ ಮಾಡ್ತಾ ಇದ್ದಾರೆ. ಇಂಥ ಕಾಲೇಜು ಇಡೀ ಜಿಲ್ಲೆಗೆ ಮಾದರಿ ಎನ್ನುವಂಥ ಮಾತನ್ನು ಅವರಿಗೆ ಮತ್ತೊಮ್ಮೆ ಜೋರಾಗಿ ಅಭಿನಂದನೆಗಳನ್ನು